ದಾಸರಹಳ್ಳಿ ಜೋಡಿ ಕೊಲೆ ಆರೋಪಿ ಸರಿ. ಪತಿಯ ಜೊತೆಗೆ ಸಲುಗೆ ಹೊಂದಿದ್ದ ಮಹಿಳೆಯನ್ನ ಪ್ರಶ್ನಿಸಲು ಹೋಗಿದ್ದ ಪತ್ನಿ ಬಾಮೈದುನನ್ನ 16 ವರ್ಷದವನು ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಪಿಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ HMT ಬಡಾವಣೆಯಲ್ಲಿ ಗುರುವಾರ ಬೆಳಗ್ಗೆ ನಡೆದಿದೆ. 36 ವರ್ಷದ ಯಮನ ಮತ್ತು ಅವರ ತಮ್ಮ 34 ವರ್ಷದ ಸುದೀಪ್ ಕೊಲೆಯಾದವರು. ತಿಗರಪಾಳ್ಯದ ನಿವಾಸಿ ಛಾಯಾ ಅವರ ಪುತ್ರನನ್ನ ಪಿಣ್ಯ ಪೊಲೀಸರು ಬಂಧಿಸಿದ್ದಾರೆ. ಛಾಯಾ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಎಂದು ಮೂಲಗಳು ತಿಳಿಸಿವೆ. ಮಲ್ಲೇಗೌಡ ಯಮುನಾ ದಂಪತಿಗೆ ಪುತ್ರ ಹಾಗೂ ಪುತ್ರಿ ಇದ್ದಾರೆ. ಆ ಕುಟುಂಬವು ತಿಗರಪಾಳ್ಯದಲ್ಲಿ ಮೊದಲು ನೆಲೆಸಿತ್ತು. ದಂಪತಿ ಮನೆಯ ಎದುರೇ ಛಾಯಾ ಅವರ ಮನೆ ಇತ್ತು. ಆ ಸಂದರ್ಭದಲ್ಲಿ ಮಲ್ಲೇಗೌಡ ಮತ್ತು ಛಾಯಾ ಅವರ ನಡುವೆ ಸಲುಗೆ ಏರ್ಪಟ್ಟಿದೆ. ಇದೇ ವಿಚಾರಕ್ಕೆ ದಂಪತಿಯ ನಡುವೆ ಗಲಾಟೆ ಕೂಡ ನಡೆದಿತ್ತು. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿತ್ತು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮೂವರನ್ನ ಕರೆಸಿ ಬುದ್ಧಿಮಾತು ಹೇಳಿದ್ರು ಎಂದು ಮೂಲಗಳು ತಿಳಿಸಿವೆ. 2 ತಿಂಗಳ ಹಿಂದೆ ಮಲ್ಲೇಗೌಡ ಕುಟುಂಬವು HMT ಬಡಾವಣೆಗೆ ಸ್ಥಳಾಂತರಗೊಂಡಿತ್ತು. ಮನೆ ಸ್ಥಳಾಂತರಗೊಂಡಿದ್ರು ಕೂಡ ಮಲ್ಲೇಶ್ ಗೌಡ ಅವರ ಛಾಯಾ ಮನೆಗೆ ಹೋಗಿ ಬರೋದನ್ನ ಬಿಟ್ಟಿರಲಿಲ್ಲ. ಈ ಕಾರಣಕ್ಕೆ ಗಲಾಟೆ ವಿಕೋಪಕ್ಕೆ ಹೋಗಿತ್ತು ಎಂದು ಮೂಲಗಳು ತಿಳಿಸಿವೆ. ಯಮುನಾ ಮತ್ತು ಅವರ ತಮ್ಮ ಸುದೀಪ್ ಈ ಸಂಬಂಧವನ್ನ ಪ್ರಶ್ನಿಸಲು ಛಾಯಾ ಅವರ ಮನೆಗೆ ಗುರುವಾರ ಬೆಳಗ್ಗೆ ಹೋಗಿದ್ದಾರೆ. ಆಗ ಗಲಾಟೆ ನಡೆದಿದೆ. ಯಮುನಾ ಮತ್ತು ಸುದೀಪ್ ಅವರು ಕೈಯಲ್ಲಿ ಚಾಕು ಹಿಡಿದು ಛಾಯಾ ಅವರ ಮನೆಗೆ ನುಗ್ಗಿದ್ರು. ಈ ವೇಳೆ ತನ್ನ ತಾಯಿ ಛಾಯಾಳನ್ನ ಕೊಲೆ ಮಾಡಬಹುದಿದ್ದ ಭಯದಿಂದ ಕಾನೂನು ಸಂಘರ್ಷಕ್ಕೆ ಒಳಗಾಗಿರುವ ಬಾಲಕ ಅವರ ಕೈಯಲ್ಲಿದ್ದ ಚಾಕುವನ್ನೇ ಕಸಿದುಕೊಂಡು ಇಬ್ಬರಿಗೂ 10 ಬಾರಿ ಇರಿದು ಕೊಲೆ ಮಾಡಿದ್ದಾನೆ ಎಂದು ಮೂಲಗಳು ತಿಳಿಸಿವೆ. ಕೃತ್ಯದ ಬಳಿಕ ಬಾಗಿಲು ಹಾಕಿಕೊಂಡಿದ್ದ ಎನ್ನಲಾಗಿದೆ. ಕೊಲೆ ಮಾಡಿದ ನಂತರ ಗಾಬರಿಗೊಂಡಿದ್ದ ಕಾನೂನು ಸಂಘರ್ಷಕ್ಕೆ ಒಳಗಾಗಿರುವ ಬಾಲಕ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದ. ಸ್ಥಳಕ್ಕೆ ಪಿಣ್ಯ ಪೊಲೀಸರು ಬಂದರೂ ಬಾಗಿಲನ್ನ ತೆರೆದಿರಲಿಲ್ಲ. ನಂತರ ತನ್ನ ತಂದೆ ಸ್ಥಳಕ್ಕೆ ಬಂದು ಹೇಳಿದ ಮೇಲೆ ಬಾಗಿಲು ತೆರೆದು ಹೊರಬಂದ. ಆಗ ವಶಕ್ಕೆ ಪಡೆದುಕೊಳ್ಳಲಾಯಿತು ಎಂದು ಮೂಲಗಳು ಹೇಳ್ತಾ ಇವೆ. ಇನ್ನು ನನ್ನ ತಂದೆ ಮತ್ತು ಛಾಯಾ ನಡುವೆ ಸಲಿಗೆ ಇತ್ತು. ಪೊಲೀಸರಿಗೂ ದೂರನ್ನ ನೀಡಿದ್ವು. ಪ್ರಸ್ತುತ ಎಸಗಿದವನಿಗೆ ಶಿಕ್ಷೆ ಆಗಬೇಕು ಎಂದು ಕೊಲೆಯಾದ ಯಮುನಾ ಅವರ ಪುತ್ರ ದೀಕ್ಷಿತ್ ಆಗ್ರಹಿಸಿದ್ದಾರೆ. ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಕೃತ್ಯಕ್ಕೆ ಬಳಸಿದ ಚಾಕು ವಶಕ್ಕೆ ಪಡೆಯಲಾಗಿದೆ. ಕಾನೂನು ಪ್ರಕರಣ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ವಾಯುವ್ಯ ವಿಭಾಗದ DCP DL ನಾಗೇಶ್ ಮಾಹಿತಿ ನೀಡಿದ್ದಾರೆ. ನಮ್ಮ ಮಗಳನ್ನ ಸುದೀಪ್ಗೆ ಮದುವೆ ಮಾಡಿಕೊಟ್ಟಿದ್ವು. ಮಗಳು ಗರ್ಭಿಣಿಯಾಗಿದ್ದಾಳೆ. ಗುರುವಾರ ಬೆಳಗ್ಗೆ ಕಚೇರಿಗೆ ಹೋಗುವುದಾಗಿ ಸುದೀಪ್ ಮನೆಯಿಂದ ಹೊರಟಿದ್ದ. ಮಾರ್ಗ ಮಧ್ಯದಲ್ಲಿ ಅಕ್ಕನ ಮನೆಗೆ ಹೋಗಿದ್ದ. ಅಲ್ಲಿಂದ ಛಾಯಾ ಅವರ ಮನೆಗೆ ಇಬ್ಬರು ತೆರಳಿದ್ರು ಎಂದು ಮೃತ ಸುದೀಪ್ ಮಾವ ಸುರೇಶ್ ಹೇಳಿದ್ದಾರೆ. ತಾಯಿ ಯಮುನಾ ಕೊಲೆಯಾದ ಮಾಹಿತಿ ತಿಳಿತಾ ಇದ್ದಂತೆ ಅವರ ಪುತ್ರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮನೆಯಲ್ಲಿ ಇದ್ದವರು ಆಕೆಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ.